ಏನು ಮಾಡಕ್ಕೆ ಬಂದಿದ್ದೀರಾ? ಎಕ್ಸ್ರೇ ಮಾಡ್ತಾರೆ. ಏನು ಎಕ್ಸ್ರೇ? ಕೆಮ್ಮಿಗೆ ಚೆಸ್ಟ್ ಎಕ್ಸ್ರೇ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಬೆಳಗ್ಗೆಯಿಂದ ಆ್ಯಸ್ ಯೂಶುವಲ್ ಲೈಫ್ ನಡೀತಾನೆ ಇದೆ. ಬಟ್ ದೆನ್ ಇವತ್ತು ಫೈನಲಿ ನಮ್ಮ ಮಮ್ಮಿನ ಡಿಸ್ಚಾರ್ಜ್ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಚೆಸ್ಟ್ ಎಕ್ಸ್ರೇ ಮಾಡಿಸಿ ನಾನು ಮನೆಗೆ ಬಂದೆ. ಗುಬ್ಬಿಗೆ ಊಟ ಹಾಕ್ಬಿಟ್ಟು ಹೋಗೋಣ ಅಂತ, ಹಾಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಬಟ್ ದೆನ್ ಬ್ರೇಕ್ಫಾಸ್ಟ್ ಮಾಡೋ ಮನಸ್ಸೇ ಇರಲಿಲ್ಲ ಇವತ್ತು, ಯಾಕಂದರೆ ಆಚೆನೇ ತಿಂದು ಲೈಕ್ ಬ್ರೇಕ್ಫಾಸ್ಟ್ ಮಾಡೋ ಇಂಟ್ರೆಸ್ಟೇ ಹೊರಟೋಗಿತ್ತು. ಅದಾದಮೇಲೆ ಮಮ್ಮಿ ಹೇಳಿದ್ರು ದಟ್ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ, ಡಾಕ್ಟರ್ ಬಂದು ಹೋದರು ಅಂತ. ಸೊ ಎಲ್ಲ ಆದಮೇಲೆ ಬಿಲ್ ರೆಡಿ ಆದಮೇಲೆ ಕರಿತೀನಿ, ಆವಾಗಲೇ ಬಾ ಅಂದರು. ವಿಚ್ ವಾಸ್ ಲೈಕ್ ಓಕೆ. ಸೊ ಹೆಂಗಿದು ಒಂದು ಸ್ವಲ್ಪ ಹೊತ್ತಿಗೆ ಬಿಟ್ಕೊಂಡು ಹೋಗ್ಬೋದು ಅಂತ ನಾನು ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ಸ್ವೀಟಿಗೆ ಊಟ ಹಾಕಿ ಇವಾಗ ಕಾಲ್ ಬಂತು ದಟ್ ಬಿಲ್ ಎಲ್ಲ ರೆಡಿ ಆಗಿದೆ, ಹೋಗಬೇಕು, ಹೋಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಬರಬೇಕು ಅಂತ. ಸೊ ಅದಕ್ಕೆ ನಾನು ಇವಾಗ ಹೊರಟಿದ್ದೀನಿ, ಹೋಗಿ ಮಮ್ಮಿನ ಮನೆಗೆ ಕರ್ಕೊಂಬರೋಣ. ಅದೇನು ಮಮ್ಮಿಗೆ ಬಂದಿದ ತಕ್ಷಣ ಆರತಿ ಮಾಡಬೇಕಲ್ವಾ, ಸೊ ಆರತಿ ಎಲ್ಲ ರೆಡಿ ಮಾಡಿದ್ದೀನಿ ನಾನು. ಅಲ್ಲಿ ಹೊರಟಿ ನೋಡಿ, ಆರತಿ ಎಲ್ಲ ರೆಡಿ ಮಾಡಿದ್ದೀನಿ. ಬಂದ ತಕ್ಷಣ ಮಮ್ಮಿನ ಕರ್ಕೊಂಡು ಬರ್ಬೋದು ಹೊರಗಡೆ. ಆ್ಯಂಡ್ ಇಲ್ಲಿ ನೋಡಿ, ಮಮ್ಮಿ ಹೆಸರು ಕೇಳಿದ ತಕ್ಷಣ ಮಮ್ಮಿ ಪಗ್ಲು ಹೆಂಗೆ ನೋಡ್ತಾವಳೆ. ಹಾಂ, ಇವಾಗ ಹೋಗಿ ಮಮ್ಮಿನ ಕರ್ಕೊಂಡು ಬರೋದೆ. ಮಮ್ಮಿನ ಕರ್ಕೊಂಬರಲ್ಲ, ಹೋಗಿ ಕರ್ಕೊಂಬರಲ್ಲ ಮಮ್ಮಿನ, ಹೋಗಿ ಕರ್ಕೊಂಬರಲ್ಲ ಮಮ್ಮಿನ. ಎಲ್ಲೋಯ್ತು ಮಮ್ಮಿ? ಎಲ್ಲಿ ಮಮ್ಮಿ? ಇಲ್ಲಿ ಕರ್ಕೊಂಬರ್ತೀನಿ ಬಾ ಮಮ್ಮಿನ. ಮಮ್ಮಿ ಪಗ್ಲು, ಇದು ಮಮ್ಮಿ ಪಗ್ಲು ಮಮ್ಮಿ ಪಗ್ಲು. ಗೈಸ್, ಗೆಸ್ ಹೂ ಇಸ್ ಬ್ಯಾಕ್ ಹೋಮ್. ಆ್ಯಂಡ್ ಆಲ್ಸೋ ನನ್ನ ಕ್ಯಾಮ್ರಾದಲ್ಲಿ ಫೈನಲಿ ನಾನು ವ್ಲಾಗ್ ಮಾಡ್ತಿದ್ದೀನಿ. ಇಷ್ಟು ವರ್ಷ ಫೋನಲ್ಲಿ ಮಾಡಿದ್ರು ನಿನ್ನೆಯಿಂದ ಫೋನಲ್ಲಿ ಮಾಡೋಕ್ಕೆ ಏನೋ ಒಂಥರ, ಅಯ್ಯೋ ನಮ್ಮನ್ನ ನಾವು ನೋಡ್ಕೊಳಕ್ಕಾಗ್ತಾ ಇಲ್ವಲ್ಲ, ಆ್ಯಂಡ್ ಸ್ಟೋರೇಜ್ ಬೇಗ ಆಗೋಗ್ತಾ ಇದೆಯಲ್ಲ ಅಂತ ಒಂದು ಯೋಚನೆ. ನೋಡಿ ಬಂದಿದ್ದಾರೆ ಮೇಡಮ್ ಅವ್ರ ಮನೆಗೆ. ಏನಂತೀರಾ? ಏನು ಹೇಳೋಣ, ಆಸ್ಪತ್ರೆಯಿಂದ ಬಂದು ಸ್ನಾನ ಆಯಿತು, ಊಟ ಮಾಡ್ತಾಯಿದ್ವಿ, ಮೆಡಿಷನ್ ತೊಗೊಂಡು ಮಲ್ಕೊಳ್ಳೋದು ಅಷ್ಟೇ. ಸ್ನಾನ ಮಾಡಿದ್ಮೇಲೆ ಫ್ರೆಶ್ ಅನ್ನಿಸ್ತಲ್ಲ? ನಾನು ಹೇಳಿಲ್ವಾ ಕೈಕಾಲು ಮುಖ ತೊಳಿತೀನಿ ಅಂತ ಇದ್ರು. ನಾನೇ ಬೇಡ 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 ಸ್ನಾನನೇ ಮಾಡಿ ಬಿಸಿ ಬಿಸಿ ಅಂತ ಸ್ನಾನ ಮಾಡಿಸಿ. ಇದು ಬೇರೆ ಇತ್ತಲ್ಲ, ಪಾಪ ಅವಳಿಗೆ ಯಾಕೆ ಕಷ್ಟ ಕೊಡಬೇಕು ಅಂತ ಅಂದ್ಕೊಂಡೆ. ಮಾಡೋದು, ಮಮ್ಮಿ ಫ್ರೆಂಡ್ ಒಬ್ಬರಿದ್ದಾರೆ, ಅವರು ಇವತ್ತು ಕುಕ್ ಮಾಡಿ ಕಳಿಸಿದ್ರು. ಏನೇನು? ಅನ್ನ, ರಸಂ, ಹೀರೆಕಾಯಿ ಸಾಂಬಾರು. ಅವ್ರ ಪೇಷಂಟ್ಗೆ ಹೆಂಗೆ ಮಾಡಬೇಕು ಹಂಗೆ ಮಾಡೋದು. ಉಪ್ಪು ಖಾರ ಏನಿಲ್ಲ, ಇದು ಮೈಲ್ಡಾಗಿ ಆಯ್ತು. ಹೇಳಿದ್ರು ಸಾಲ್ಟ್ ಬೆಳಗ್ಗೆನೇ ಹೇಳಿದೆ ಮಸಾಲೆ ಏನೋ ತಿನ್ನಂಗಿಲ್ಲ ಅಂತ, ಅದಕ್ಕೆ ಕರೆಕ್ಟಾಗಿ ಮಾಡೋರು. ಬೇಡ ಬೇಡ ಆದರೂ ಪಾಪ ಎಲ್ಲರೂ ನನಗೋಸ್ಕರ ತೊಂದರೆ ತಗೋತಾರೆ. ಥ್ಯಾಂಕ್ ಯು. ನೆನ್ನೆ ಪಾಪ ನಂದಿತಾ ಅವ್ರ ಮಮ್ಮಿ ಮಾಡ್ಕೊಂಡು ಬಂದು ಕೊಟ್ಟಿದ್ರು. ಇವತ್ತು ನಮ್ಮ ಮಮ್ಮಿ ಫ್ರೆಂಡ್ ಮಾಡಿಕೊಟ್ರು. ಆ್ಯಂಡ್ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಬರೋ ಇದರಲ್ಲಿ ಹೋಟೆಲಲ್ಲೇ ತಿನ್ಕೊಂಡು ಬರಬೇಕಾಗಿತ್ತು, ಯಾಕಂದರೆ ಬಂದು ಅಡುಗೆ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 3-4 ಗಂಟೆ ಆಗೋಗ್ಬಿಡೋದು ಸಮ್ಹೌ. ಆ್ಯಂಡ್ ಇದು ಡಿಸ್ಚಾರ್ಜ್ ಏನೋ ಮಾಡಿದ್ದಾರೆ, ಬಟ್ ಅದನ್ನು ಏನಂತಾರದನ್ನ ಇಂಜೆಕ್ಷನ್, ಅದೇನೋ ಅದನ್ನು ಪಟ್ಟಿ ಹಾಕಿರೋದು ಮಮ್ಮಿಗೆ ಬಿಟ್ಟಿದ್ದಾರಲ್ಲ, ಇನ್ನು 4 ಶಾರ್ಟ್ ಆಫ್ ಇಂಜೆಕ್ಷನ್ ತೊಗೋಬೇಕಂತೆ ಮಮ್ಮಿ. ಆ್ಯಂಟಿಬಯೋಟಿಕ್ಸ್ ಅನಿಸುತ್ತೆ. ಇವತ್ತು ಸಾಯಂಕಾಲ, ನಾಳೆ ಬೆಳಗ್ಗೆ, ನಾಳೆ ಸಾಯಂಕಾಲ, ನಾಳಿದ್ದು ಬೆಳಗ್ಗೆ, ಇಷ್ಟು ಶಾರ್ಟ್ಸು ಹೋಗಿ ತೊಗೊಂಡು ಬರಬೇಕು. ವಿ ಆರ್ ಡಿಸ್ಚಾರ್ಜ್ ಬಟ್ ಸ್ಟಿಲ್ ನಾಟ್ ಡಿಸ್ಚಾರ್ಜ್ ಥರ ಒಂದು ನಾನು ಮಮ್ಮಿನ ಅವ್ರ ಮಗನ ಜೊತೆ ಕಳಿಸ್ಬಿಟ್ಟು, ನೀವೆಲ್ಲ ಕೇಳಿದ್ರಿ ಲಾಸ್ಟ್ ವ್ಲಾಗಲ್ಲಿ ದಟ್ ಬಿಂದು ನೀವಿಬ್ಬರೇ ಯಾಕೆ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ತಮ್ಮಂದ್ರು ಯಾಕೆ ಬರ್ತಾಗಲ್ಲ ಅಂತ. ತಪ್ಪು ಯಾರ್ದು ಗೊತ್ತಾ? ನಂದು. ನಾನು ತುಂಬ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಬಿಡ್ತೀನಿ. ಏನು ಗೊತ್ತಾ, ನಾನದು ಐ ವೋಂಟ್ ಸೇ ಐ ಆಮ್ ಅ ಪರ್ಫೆಕ್ಷನಿಸ್ಟ್, ಬಟ್ ಅದೇನಂದರೆ ನಾನು ಮಾಡಿದ್ರೇ ನನಗೆ ಸಮಾಧಾನ, ನಾನಿದ್ರೇ ನನಗೆ ಸಮಾಧಾನ. ಸೊ ಹಂಗೆ ಮಾಡಿ ನಾನೇ ಎಲ್ಲ ಕಡೆ ಸುತ್ತಾನೆ ಇರ್ತೀನಿ. ಅವರೇನು ಇವಳು ನೋಡ್ಕೊತಾಳೆ ಬಿಡು, ಇವಳು ಮಾಡ್ತಾಳೆ ಬಿಡು ಅಂದರೆ, ಇವಾಗ ಯಾರೇ ನಮ್ಮ ಮನೇಲಿ ಹಾಸ್ಪಿಟಲಲ್ಲಿ ಇದ್ದರು, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನು ಥಾಟ್ ಬರುತ್ತೆ, ನಮ್ಮಮ್ಮ ಹಾಸ್ಪಿಟಲ್ ಇದ್ದಾರೆ, ಕಾಲ್ ಮಾಡಿ ಕೇಳೋಣ, ಬ್ರೇಕ್ಫಾಸ್ಟ್ ಬೇಕಾ, ಕಾಫಿ ಬೇಕಾ, ಟೀ ಬೇಕಾ ಕೇಳೋಣ. ನಮ್ಮ ಮನೇಲಿ ಯಾರೂ ಮಾಡಲ್ಲ ಗೈಸ್, ಯಾರೂ ಮಾಡಲ್ಲ. ನಾನೇ ಎದ್ದೋಗ್ಬೇಕು, ಕಾಫಿ ತೊಗೊಂಡು ಬಂದು ಕೊಡಬೇಕು, ಅದಾದಮೇಲೆ ನಾನು ಬರಬೇಕು, ಫ್ರೆಶ್ ಅಪ್ ಆಗಬೇಕು, ತಿರ್ಗಾ ಹೋಗಬೇಕು, ಬ್ರೇಕ್ಫಾಸ್ಟ್ ತೊಗೊಂಡೋಗಿ ಮಾಡಿಸ್ಬೇಕು ಮಮ್ಮಿಗೆ. ಇದೆಲ್ಲ ಯಾರು ಅವ್ರ ತಲೆ ಮೇಲೆ ತೊಗೊಂಡಿದ್ದಾರೆ, ಯಾರು ನನ್ನ ತಲೆ ಮೇಲೆ ಹಾಕಿದ್ದಾರೆ ಅಂದ್ಕೊಂಡಿದ್ದೀರಾ? ಯಾರು ಹಾಕೊಂಡಿರೋದು? ನನಗೆ ನಾನೇ ಹಾಕ್ಕೊಂಡಿರೋದು, ನಾನೇ ಮಾಡ್ಕೊಂಡಿದ್ದು ತಪ್ಪೋದು. ಸೊ ಲಾಸ್ಟ್ ಅಂದ್ರೂ ಬೇಡ ಬೇಡ ಅಂತ ಅದಕ್ಕೆ ಇನ್ಮೇಲೆ ಅವ್ರಿಗೆ ಬಿಡೋ ಜವಾಬ್ದಾರಿ. ಸ್ವಲ್ಪ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ, ಬಟ್ ಅದೇ ನೀನು ನಿಂತ್ಕೊಂಡು ಮಾಡೋಕ್ಕೆ ಅವಳು ಇರ್ತಾಳಲ್ಲ, ಅವಳು ಯಾರಿಗೂ ಬಿಡಲ್ಲ. ನಮ್ಮ ತಂಗಿ ನೆನ್ನೆ ಕೇಳೋದು, ಲಂಗೋ ನಾನು ಇರ್ತೀನಿ, ನೀನು ಹೋಗು ಅಥವಾ ರೆಸ್ಟ್ ಮಾಡು ಅಂತ. ಇಲ್ಲ ನಾನೇ ಇರಬೇಕು ನಮ್ಮ ಅಮ್ಮನ ಹತ್ರ. ಏನು ಮಾಡೋಣ ಹೇಳಿ ನೀವು ಸ್ವಲ್ಪ ಅವ್ರಿಗೆ ಬುದ್ಧಿನ. ಸೊ ಹಂಗೆ ಕತೆ. ಆ್ಯಂಡ್ ಆಲ್ಸೋ ನೀವು ಅವ್ರನ್ನ ಕೇಳಿ, ಎದುರುಗಡೆ ಯಾವಾಗಾದ್ರೂ ಸಿಕ್ಬಿಟ್ರೆ ಕೇಳ್ರಿ ನನ್ನ ತಮ್ಮಂದ್ರನ್ನ ಏನಾಗಿತ್ತು ಅಂತ. ಅವ್ರಿಗೆ ಗೊತ್ತೇ ಇರಲ್ಲ ಏನಾಗಿತ್ತು ಅಂತ. ಈ ಅಪ್ಪಂದ್ರೆ ಇರ್ತಾರೆ ಗೊತ್ತಾ, ಮಕ್ಳು ಯಾವ ಕ್ಲಾಸ್ ಗೊತ್ತಿಲ್ಲ, ಯಾವ ಕಾಲೇಜ್ ಗೊತ್ತಿಲ್ಲ, ಯಾವ ಸ್ಕೂಲ್ ಗೊತ್ತಿಲ್ಲ, ಆ ಥರ ಅವರು. ಅಮ್ಮನಿಗೆ ಏನಾಗಿದೆ ಗೊತ್ತಿಲ್ಲ, ಯಾವ ಹಾಸ್ಪಿಟ್ಲು ದಾರಿ ಗೊತ್ತು, ಯಾವ ಡಾಕ್ಟ್ರು ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇಟ್ ಈಸ್ ವಾಟ್ ಇಟ್ ಈಸ್. ಅದಕ್ಕೆ ನಮ್ಮಮ್ಮನೂ ಹೇಳ್ತವ್ರೆ ನಂದೇ ತಪ್ಪು ಅಂತ.
ನಂದೇ ತಪ್ಪು. ನಾನು ವಾದನೆ ಮಾಡ್ತಾ ಇಲ್ಲ. ಐ ನೋ ಇಟ್ ಇಸ್ ಮೈ ಮಿಸ್ಟೇಕ್. ಇಟ್ ಈಸ್ ಮೀ ಹೂ ಹ್ಯಾಸ್ ಟೇಕನ್ ಇಟ್. ನಂದೇ ತಪ್ಪು. ಏನು ಮಾಡೋಕ್ಕಾಗತ್ತೆ ಹೇಳಿ? ಅದಕ್ಕೆ ಜೀವನದಲ್ಲಿ ತಗೋಬಾರ್ದು ಜಾಸ್ತಿ. ಯಾರ ರೆಸ್ಪಾನ್ಸಿಬಿಲಿಟಿನೂ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವರವರೇ ರೆಸ್ಪಾನ್ಸಿಬಲ್. ಅವರವರ ಪರಿಸ್ಥಿತಿಗೆ ಅವರವರೇ ರೆಸ್ಪಾನ್ಸಿಬಲ್. ಆ್ಯಂಡ್ ಆಲ್ಸೋ ಲಿಸ್ಟ್ ಆಫ್ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಡಾಕ್ಟರು. ಏನು ಹಾಕಿದಾರಮ್ಮ ಲಿಸ್ಟ್ ಆಫ್ ರಿಸ್ಟ್ರಿಕ್ಷನ್ಸ್? 1 ವಾರ ಅಡುಗೆ ಮನೆಗೆ ಹೋಗಂಗಿಲ್ಲ. 2 ವಾರ 1 ವಾರ 2 ವಾರ ನನಗೇನು ಮಾಡ್ಕೊಡೋ ತಿನ್ಕೊಂಡು ಬನಿಕತ್ತೀನಿ ಅಷ್ಟು ಮಾಡು ನೀನು, ಸಾಕು. ನಿನ್ನ ಕಾಲಕ್ಕೆ ಬೀಳ್ತೀನಿ, ಅದೇ ನಮಗೆ ನೆಮ್ಮದಿ. ಆಮೇಲೆ ಸೌತೆಕಾಯಿ ತಿನ್ನಂಗಿಲ್ಲ, ಮೊಸರು ತಿನ್ನಂಗಿಲ್ಲ, ಆಮೇಲೆ ಇನ್ನೇನು ಮಜ್ಜಿಗೆ ಕುಡಿಯೋಂಗಿಲ್ಲ, ಬಾಳೆಹಣ್ಣು ಕೋಲ್ಡ್ ಬಾಳೆಹಣ್ಣು ತಿನ್ನಂಗಿಲ್ಲ, ಆಪಲ್ ದಾಳಿಂಬೆ ಆಪಲ್ ಹೇಳಿದ್ರು, ದಾಳಿಂಬೆ ಆಪಲ್ ಮತ್ತು ಪಪ್ಪಾಯ ಕೊಡಿ ಅಂತಂದ್ರು ನಾನು ಕೇಳಿದ್ದಕ್ಕೆ. ಅಯ್ಯೋ ಈ ಹಾಳ ಜ್ವರ ನನಗೆ ಯಾಕೆ ಬಂತು ಗೊತ್ತಿಲ್ಲ. ನೋಡಿ, ಇವಾಗ ನಾನು ಇರಲಿಲ್ಲ ಆಯಿತಾ ಹಾಸ್ಪಿಟ್ಲಲ್ಲಿ. ಡಾಕ್ಟರ್ ಬಂದು ಫೈನಲ್ ಚೆಕಪ್ ಮಾಡಿ ಹೇಳ್ಬೇಕಾದ್ರೆ ನಾನು ಇರಲಿಲ್ಲ. ಇವರ ಸ್ವತಃ ಒಂದು ಪುತ್ರರಿದ್ದರು, ದೊಡ್ಡ ಮಗ. ಎಷ್ಟು ಮಟ್ಟಕ್ಕೆ ಕೇಳಿಸ್ಕೊಂಡಿರ್ತಾರೆ ಅಂದ್ಕೊಂಡಿದ್ದೀರಾ? ಕೇಳಿಸ್ಕೊಂಡ ಕಣೆ. ಅವನು ಹೇಳಿದ್ರು, ಅವನಿಗೂ ಆಯಿತು ಸರ್ ಅಂದ. ಆಮೇಲೆ ಅದೇ ಅವನು ಇದ್ದ, ಸರಿ ನಾನೇ ಬಿಡು ನೀನೇ ಬರಲಿ ಅಂತ ನಿನ್ನೆ ಕರೆದು ನೋಡ್ದ. ಹೇಳೋರು ಇವರೇ, ಈಗ ಇದನ್ನ ಮಾಡೋರು ಇವರೇ. ಏನಂದರೆ A to Z ನೋಡಿರೋದವಳೆ, ಏನೇನು ಮಾತಾಡಬೇಕು ಏನೋ ಗೊತ್ತಿರೋದವಳಿಗೆ. ಈಗ ಅವ್ರು ಏನೇ ಹೇಳಿದ್ರು ನನ್ನ ಮಗ ಏನು ಮಾಡ್ತಾನೆ, ಅಮ್ಮ ಅವಳೇ ಕೆಲ್ಸ್ಕೊಳ್ಳಿ ಸುಮ್ಮನಿರಮ್ಮ, ಅವಳಿಗೆಲ್ಲ ಗೊತ್ತಾಗುತ್ತೆ, ನಾವು ಬರ್ತೋಗ್ತೀವಿ ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಭಾವ ತಾಯಿ ರಾಣಿ ಅಂತ ಫೋನ್ ಮಾಡಿದೆ. ಆಮೇಲೆ ತಿರ್ಗಾ ನಾನು ಡಾಕ್ಟರು ಪಾಪ ಕೂತ್ಕೊಂಡು ಅವ್ರು ರೆಸ್ಟ್ ಮಾಡ್ತಾಯಿದ್ರು. ಅವ್ರನ್ನ ಹೋಗಿ ಡಿಸ್ಟರ್ಬ್ ಮಾಡಿ ಎಲ್ಲನೂ ಕೇಳಿ ಕರೆಕ್ಟಾಗಿ ಇನ್ನು 2 ವಾರವರೆಗೂ ಆಚೆ ಕಡೆ ಎಲ್ಲೂ ಕಳಿಸ್ಬಾರ್ದಂತೆ. ಆ್ಯಂಡ್ ಇದೇ ಪೊಲ್ಯೂಷನ್ ಎಲ್ಲ ಇನ್ಹೇಲ್ ಮಾಡಬಾರ್ದು ಅಂತ. ಆ್ಯಂಡ್ ಏನೂ ಟ್ರಾವೆಲ್ ಮಾಡಬಾರ್ದಂತೆ, ಅಡುಗೆ ಮನೇಲಿ ಇರಬಾರ್ದಂತೆ, ಅಡುಗೆ ಮಾಡಬೇಕಾದ್ರೆ ಆ ಹೊಗೆ ಎಲ್ಲ ಕುಡಿಲೇಬಾರ್ದಂತೆ. ನಮ್ಮಮ್ಮಂದು ಏನೂ ಕೆಲಸ ಇಲ್ಲ. ದಯವಿಟ್ಟು ಅವರು ಸೈಲೆಂಟಾಗಿ ನಾವು ಮಾಡ್ಕೊಡೋದನ್ನ ತಿನ್ಕೊಂಡು ಆರಾಮಾಗಿ ಮೆಡಿಸಿನ್ ತೊಗೊಂಡು ಮನ್ಕೊಂಡಿದ್ರೆ ನಮ್ಗೆ ಅದೇ ನೆಮ್ಮದಿ, ನಾವು ನೆಮ್ಮದಿಯಾಗಿರ್ಬೋದು. ಆಯಿತು ರಾಣಿ, ಮನೆಗೆ ಇಲ್ಲಿ ಕೇಳಿದ್ಮೇಲೆ ನನ್ನ ಹಣೆ ಮೇಲೆ ನಿಮಗೆ ಇನ್ವಿಸಿಬಲ್ 3 ನಾಮ ಕಾಣಿಸ್ತಾ ಇದೆಯಾ? ಆ ಇನ್ವಿಸಿಬಲ್ 3 ನಾಮ ಕಾಣಿಸ್ತಾ ಇದೆಯಾ? ನನಗೆ ಕಾಣಿಸ್ತಾ ಇದೆ, ನನಗೆ ಗೊತ್ತಾಗ್ತಾನೂ ಇದೆ. ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ. ನಮ್ಮ ಮಮ್ಮಿದು ಊಟ ಆಯಿತು. ಡಾಕ್ಟರ್ ಹೇಳಿದ್ರು ಜ್ವರ ಇದ್ದರೆ ಮಾತ್ರ ಕೊಡಿ, ಜ್ವರ ಮತ್ತು ಸುಸ್ತಿದ್ರೆ ಕೊಡಿ, ಡೋಲೋ 650 ಇಲ್ಲಾಂದರೆ ಪರವಾಗಿಲ್ಲ ಅಂದರು. ಬಟ್ ಐ ಥಾಟ್, ನಮ್ಮಮ್ಮನೇ ಹೇಳಿದ್ರು ದಟ್ ಸುಸ್ತಿದೆ, ಒಳಗಡೆ ಜ್ವರ ಇರುತ್ತೆ, ಕೊಡು ಪರವಾಗಿಲ್ಲ ಅಂತ. ಇವಾಗ ಅವರು ಡೋಲೋ 650 ಕೊಟ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡಿಬಿಟ್ಟು ಊಟ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ಹುಣ್ಣಿಮೆ. ಆ್ಯಂಡ್ ಹುಣ್ಣಿಮೆ ಅಂದರೆ ಫುಲ್ ಮೂನ್ ತಾನೆ. ಹುಣ್ಣಿಮೆ ನಾನು ಒಂದು ರೀಲಲ್ಲಿ ನೋಡಿದ್ದೆ ಆಯಿತಾ. ಐ ಆಮ್ ಸಾರಿ, ನೀವು ಇದನ್ನು ಹುಣ್ಣಿಮೆ ಎಲ್ಲ ಆದಮೇಲೆ ನೋಡ್ತಾ ಇರ್ತೀರಾ. ಐ ಆಮ್ ವೆರಿ ಸಾರಿ. ನೆಕ್ಸ್ಟ್ ಹುಣ್ಣಿಮೆಗೆ ನೀವು ಇದನ್ನು ಟ್ರೈ ಮಾಡ್ಬೋದು. ಒಳ್ಳೆ ಕೂದಲು ಬೆಳೆಯೋಕ್ಕೆ, ಇಫ್ ಯು ಬಿಲೀವ್ ಇನ್ ಎನರ್ಜಿ, ಅದೆಲ್ಲ ಆವಾಗ ನಾನು ಹೇಳ್ತಾ ಇರೋದು. ಒಳ್ಳೆ ಕೂದಲು ಬೆಳೆಯೋಕ್ಕೆ ಇವಾಗ ಮ್ಯಾನಿಫೆಸ್ಟೇಷನ್, ರಿಯಲಾಗಿ ಮ್ಯಾನಿಫೆಸ್ಟೇಷನ್ ಮಾಡೋರಿಗೆ ಈ ಫುಲ್ ಮೂನ್ ತುಂಬಾ ವ್ಯಾಲ್ಯೂಬಲ್. ವೆಯ್ಟ್ ಮಾಡ್ತಿರ್ತಾರೆ ಈ ಥರ ಒಂದು ಫುಲ್ ಮೂನ್ಗೆ. ಸೊ ಆವಾಗ ಅವ್ರು ಮಾಡೋವಂಥ ಒಂದು ರಿಚುವಲಲ್ಲಿ ಇವಾಗ ಮೂನ್ ವಾಟರ್ ಚಾರ್ಜ್ ಅಂತ ಸ್ವಲ್ಪ ಜನ ಮಾಡ್ತಾರೆ. ನಾನು ಅದು ಮಾಡಲ್ಲ, ವಿಚ್ ಇಸ್ ವೆರಿ ಬ್ಯಾಡ್. ಐ ಹ್ಯಾವ್ ಟು ಡೂ ಇಟ್, ಬಟ್ ಸ್ಟಿಲ್ ಮಾಡಲ್ಲ. ಆದರೆ ಆ ಮೂನ್ ಕೆಳಗಡೆ ನಾವು ಹುಣ್ಣಿಮೆ ಇರಬೇಕಾದ್ರೆ ನಾವು ಯೂಸ್ ಮಾಡೋವಂಥ ತಲೆ ಎಣ್ಣೆ ಏನಿದೆ, ಏನು ಎಣ್ಣೆನಾದ್ರು ಯೂಸ್ ಮಾಡಿ. ಇವಾಗ ನಾನು ಆರ್ಗನ್ ಮತ್ತು ಜೋಜೋಬಾ ಆಯಿಲ್ 2 ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಸೊ ನೀವೇನಾದರೂ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ರೆ ಅದಾದರೂ ಸರಿ, ಅದನ್ನು ಮೂನ್ ಕೆಳಗಡೆ ಇಟ್ಟು ಚಾರ್ಜ್ ಮಾಡಿ ಆದರೆ ಇಂಟೆನ್ಷನ್ ಸೆಟ್ ಮಾಡಬೇಕು. ಸೇಯಿಂಗ್ ದಟ್ ಐ ಹ್ಯಾವ್ ಅ ಲಾಂಗ್ ಲಸ್ಟರಸ್ ವಾಲ್ಯೂಮಿನಸ್ ಹೇರ್, ಆ ಥರ ಎಲ್ಲ ಇಂಟೆನ್ಷನ್ ಸೆಟ್ ಮಾಡಿ ಅದನ್ನು ಮೂನ್ ಕೆಳಗಡೆ ಇಟ್ಟರೆ ಅದು ಮೂನ್ ಚಾರ್ಜ್ ಆಗುತ್ತೆ ಆ ಎಣ್ಣೆ. ಸೊ ನಮ್ಮ ಕೂದಲಿಗೆ ಚೆನ್ನಾಗಿ ಬೆಳೆಯುತ್ತಂತೆ. ಟಚ್ ವುಡ್ ಅದನ್ನು ನೋಡಿದ್ದೀನಿ, ಇವಾಗ ನಾನು ಮಾಡ್ತೀನಿ, ಅದನ್ನು ಟ್ರೈ ಮಾಡ್ತೀನಿ, ವರ್ಕ್ ಆಗುತ್ತೆ. ಮ್ಯಾನಿಫೆಸ್ಟೇಷನಲ್ಲಿ ಈ ಥರ ಇಂಟೆನ್ಷನ್ ಸೆಟ್ ಮಾಡೋದ್ರಲ್ಲಿ ಯಾವತ್ತೂ ನೋಡೋಣ ವರ್ಕ್ ಆಗುತ್ತಾ ಆ ಥರ ಹೇಳ್ಬಾರ್ದು. ವರ್ಕ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲೇ ನಾವು ಮಾಡಬೇಕು. ಈ ಒಂದು ಅದೇನು ಹೇಳ್ತಾರೆ 2 hour ಡೆಲಿವರಿ ಆ್ಯಪ್ ಎಲ್ಲ ಬರುತ್ತಲ್ಲ, ಆ ಆ್ಯಪಲ್ಲೆಲ್ಲ ಟ್ರೈ ಮಾಡಿದೆ ನಾನು, ಎಲ್ಲೂ ನನಗೆ ಬೇಕಾಗಿರೋ ಎಣ್ಣೆ ಸಿಗ್ತಾ ಇಲ್ಲ. ಅದಕ್ಕೆ ಐ ಆಮ್ ಥಿಂಕಿಂಗ್ ಊಟ ಮಾಡಿಬಿಟ್ಟು ಹುಡ್ಕೊಂಡು ಹೋಗೋಣ, ಎಲ್ಲಾದರೂ ಇಲ್ಲೇ ಸ್ಟೋರ್ಗಳಲ್ಲಿ ಹುಡ್ಕೊಂಡು ಹೋಗೋಣ ಅಂತ. ಹುಡ್ಕೊಂಡು ಹೋಗಿ ಸಿಕ್ಕಿದ್ರೆ ತೊಗೊಂಡು ಬಂದು ಇಂಟೆನ್ಷನ್ ಸೆಟ್ ಮಾಡಿ ಅದನ್ನು ಮೂನ್ ಚಾರ್ಜ್ ಮಾಡ್ತೀನಿ ಇವತ್ತು ನಾನು. ಸೊ ದಟ್ ಐ ಕ್ಯಾನ್ ಯೂಸ್ ದಟ್ ಎಣ್ಣೆ ಅಂತ ಇದೆ ಇವತ್ತಿನ ಪ್ಲ್ಯಾನ್. ಅದಾದಮೇಲೆ ಸಂಜೆ ಮತ್ತೆ ಮಮ್ಮಿನ ಕರ್ಕೊಂಡು ಹೋಗಬೇಕು ಆಸ್ಪತ್ರೆಗೆ. ಅಲ್ಲಿ ತನಕ ಐ ಹ್ಯಾವ್ ಟೈಮ್ ಟು ಡೂ ಕೆಲಸ, ಬ್ರಿಂಗ್ ಎಣ್ಣೆ. ಐ ಆಮ್ ಜಸ್ಟ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಇಷ್ಟೆಲ್ಲ ಟಯರ್ಡ್ ಆಗಿದ್ರು ಮನ್ಕೊಳ್ದೇ ಇರೋದಕ್ಕೆ. ಆ್ಯಂಡ್ ಇವಾಗ ಟೈಮ್ ಆಲ್ಮೋಸ್ಟ್ 5:15 ಆಗ್ತಾಯಿದೆ. ಇವಾಗ ಹೋಗಿ ಫೈನಲಿ ಎಣ್ಣೆ ಮುಡ್ಕೊಂಡು ಬರ್ತೀನಿ. ಅದಾದಮೇಲೆ ಟೀ ಮಾಡಿ
ಕುಡಿದ್ಬಿಟ್ಟು ಮಮ್ಮಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ಬಟ್ ಫಸ್ಟು ಮಮ್ಮಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ವಾಪಸ್ ಬಂದಮೇಲೆ ಅಡುಗೆ ಮಾಡಬೇಕು. ಅದಕ್ಕೇ ಅವಾಗ ಟೈಮ್ ಇರಲ್ಲ, ಅಂಗಡಿ ಮುಚ್ಚಿಬಿಡ್ತಾರೆ ಅಂತ ಅವ್ರನ್ನ ಎಬ್ಬಿಸೋಕ್ಕೆ ಮುಂಚೆನೇ ಹೋಗ್ತಾ ಇದ್ದೀನಿ. ಓಕೆ, ತೊಗೊಂಡು ಬರೋಣ ಫಸ್ಟು. ದಟ್ ಈಸ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಒಂದು ರೌಂಡ್ ಹೊಡ್ಕೊಂಡು ಬಂದೆ ಮಲ್ಲೇಶ್ವರ ಕಡೆ ಎಲ್ಲ, ಎಲ್ಲೂ ಸಿಕ್ಕಲಿಲ್ಲ. ಆ್ಯಂಡ್ ದೆನ್ ಐ ಥಾಟ್ ನಮ್ಮ ಮನೆಯಿಂದ ಸ್ವಲ್ಪ ಸದಾಶಿವನಗರ ಸೈಡಲ್ಲಿ ದೇರ್ ಈಸ್ ಅದೇನಂತಾರೆ ಅದಕ್ಕೆ, ನೇಚರ್ಸ್ ಬ್ಯಾಸ್ಕೆಟ್. ಸೊ ಇಲ್ಲೇ ಕಾಣ್ತಾ ಇದೆ, ಅಲ್ಲಿದೆ ನೋಡಿ, ಇಟ್ಸ್ ದೇರ್. ಸೊ ಅಲ್ಲೊಂಥರ ಟ್ರೈ ಮಾಡೋಣ. ಅಲ್ಲಿ ಸಿಗದೇ ಇರೋದೇನೂ ಇಲ್ಲ ಅಂತಾರೆ. ಸೊ ಹೋಪ್ಫುಲಿ ಅಲ್ಲಿ ಫೈಂಡ್ ಇಟ್ ದೇರ್. ಟ್ರೀ ಲೈಫ್ ಫಾರ್ಮ ಇದೆ ನಮ್ಮ ಜಿಮ್ ಕೆಳಗಡೆನೆ, ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗ ಹೋಗ್ತಾ ಅದನ್ನು ಸರ್ಚ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿರುತ್ತೆ ಅಂತಂದರೆ ಅಲ್ಲೊಂದು ಸಲ ಕೇಳ್ಬೋದು. ಬಟ್ ಐ ಥಾಟ್ ಇಲ್ಲೇ ಹೋಗಿ ಒಂದ್ಸಲ ನೋಡೋಣ, ಸಿಕ್ಕಿದ್ರೆ ಬೆಟರ್ ಅಂತ. ಇಷ್ಟು ದೊಡ್ಡ ರೋಡ್ ಕ್ರಾಸ್ ಮಾಡಿಕೊಂಡು ನಾನು ಹೋಗಬೇಕು ಆ ಕಡೆಗೆ. ಇವಾಗ ಅದೇ ನೇಚರ್ಸ್ ಬ್ಯಾಸ್ಕೆಟ್, ಹೋಗೋಣ ಬನ್ನಿ. ಇಲ್ಲಿ ಎಷ್ಟು ಎಕ್ಸಾಟಿಕ್ ತಿಂಡಿಗಳಿರುತ್ತೆ ಅಂತಂದರೆ ನೋಡಿ, ಫ್ಲೆಮಿಂಗೋ ಹಾಟ್ ಚೀಟೋಸ್ ಇದೆ. ನಾನು ಮಲೇಷ್ಯಲ್ಲಿ ಹೋದಾಗ 20 ರೂಪಾಯಿ ಪ್ಯಾಕೆಟು. ಇಲ್ಲಿ ನೋಡಿ, ಇದು ಇಷ್ಟಕ್ಕೆ 135 ರೂಪಾಯಿ ಅಂತ, 175 ರೂಪಾಯಿ ಗುರು. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ನೆಕ್ಸ್ಟ್ ಫಾರಿನ್ ಟ್ರಿಪ್ ಹೋದಾಗ ಟ್ರೈ ಮಾಡಿದ್ರೆ ಆಯಿತು. ಆ್ಯಂಡ್ ದೆನ್ ಎಷ್ಟೊಂದು ಇದೆ ಚೀಟೋಸ್ ಫ್ಲೇವರ್ಸ್. ಲುಕ್ ಎಟ್ ದಟ್, ಎಷ್ಟೊಂದು ಚಾಕ್ಲೇಟ್ ಫ್ಲೇವರ್ಸು. ಓ, ಕುನಾಫಾ ಚಾಕ್ಲೇಟ್ ಇದೆ. ಬಟ್ ನಾವು ಹುಡ್ಕೊಂಡು ಬಂದಂಥ ಐಟಮ್ ಇಲ್ಲಿಲ್ಲ. ಸೊ ಹೋಗೋಣ ಗೈಸ್. ಮೆನಿ ಅವರ್ಸ್ ಲೇಟರ್ ನಾನಿಲ್ಲಿ ನಮ್ಮ ಮನೆಗೆ ಟೆರೆಸಿಗೆ ಬಂದಿದ್ದೀನಿ ಟು ಕೀಪ್ ಮೈ ಆಯಿಲ್ ಮೂನ್ ಚಾರ್ಜ್ಡ್. ಒಂದು ಚಿಕ್ಕ ಸುಳಿವು ಸಿಗ್ತಾಯಿಲ್ಲ ಚಂದ್ರಂದು ನೋಡಿ. ಬಟ್ ದ ಸ್ಕೈ ಇಸ್ ಸೋ ಬ್ಯೂಟಿಫುಲ್ ನೋಡಿ. ಆದರೆ ಚಂದ್ರನೇ ಇಲ್ಲ. ಹಿಯರ್ ಈಸ್ ಮೈ ಆಯಿಲ್. ಇಂಟೆನ್ಷನ್ ಎಲ್ಲ ಸೆಟ್ ಮಾಡಿ ಬರೆದು ಇಟ್ಟಿದ್ದೀನಿ. ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ಬಿಡಬೇಕು ಅನಿಸುತ್ತೆ. ಬಟ್ ಐ ವಿಲ್ ಲೀವ್ ಇಟ್. ನಾನು ಮನ್ಕೊಳ್ಳೋ ತನಕ ಆಲ್ರೆಡಿ ತುಂಬ ಲೇಟಾಗಿದೆ. ಬಟ್ ಸ್ಟಿಲ್ ನಾನು ಮನ್ಕೊಳ್ಳೋ ತನಕ ಇಲ್ಲೇ ಬಿಡ್ತೀನಿ. ಬಿಟ್ಬಿಡೋಣ, ಎಲ್ಲರೂ ಮನೆ ಮಾಡಿದ್ದಾರೆ. ಇಟ್ ಇಸ್ ಪಾಸ್ಟ್ 11 o'clock. ಓಕೆ ಗೈಸ್, ಮೂನ್ ಚಾರ್ಜ್ ಆಗೋಕ್ಕೆ ಇಟ್ಬಿಟ್ಟೇನೋ ಬಂದೆ. 1 ಅವರಲ್ಲಿ ಹೋಗಿ ತೊಗೊಂಡ್ಬರ್ಬೇಕು. ಹಾಫ್ ಆನ್ ಅವರ್ ಟು 1 ಅವರ್ ಇಸ್ ಎನಫ್. ಯಾಕಂದರೆ ನಾವು ಸನ್ಲೈಟು ಬೀಳ್ತಿರೋ ಥರ ನೋಡ್ಕೋಬೇಕು. ಬಿಕಾಸ್ ಸನ್ಲೈಟಲ್ಲಿ ತುಂಬ ಎನರ್ಜಿ, ಶಾರ್ಪ್ ಎನರ್ಜೀಸ್ ಆ್ಯಂಡ್ ಸ್ಟ್ರಾಂಗ್ ಎನರ್ಜೀಸ್ ಇರುತ್ತೆ. ಮೂನ್ ಚಾರ್ಜ್ ಆಗಿದ್ದು ಆಯಿಲ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಅದಕ್ಕೇ ಸನ್ರೈಸಿಗೆ ಮುಂಚೆ ತೊಗೊಂಡು ಬರಬೇಕು. 1 ಅವರ್ ಬಿಟ್ಟು ಹೋಗಿ ತೊಗೊಂಡು ಬಂದುಬಿಡ್ತೀನಿ. ಸೊ ಸಾಕು, ಬಿಕಾಸ್ ಐ ಕಾಂಟ್ ರಿಸ್ಕ್ ಇಟ್. ನಾನು ಬೆಳಿಗ್ಗೆ ಬೇಗ ಅಂತ ಎದ್ರಲ್ಲ, ನಿಮಗೆ ಗೊತ್ತು. ಅದಕ್ಕೇ. ಆ್ಯಂಡ್ ಆಲ್ಸೋ ನಾಳೆ ಒಂದು ಸ್ಪೆಷಲ್ ಡೇ, ಅದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟು ನಿಧಾನಕ್ಕೆ ಯಾಕೆ ಮಾತಾಡ್ತಾಯಿದ್ದೀನಿ ಅಂದರೆ ಮಮ್ಮಿ ಮಲ್ಕೊಂಡಿದ್ದಾರೆ, ಅದಕ್ಕೇ. ಸೊ ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.